ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾವಿವತ್ತು ಈ ವಾರಾಹಿ ತಾಯಿಯ ಮಂತ್ರದಿಂದ ಸಂಪತ್ತನ್ನು ಆಕರ್ಷಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಾರಾಹಿ ಅಮ್ಮನ ಈ ಒಂದು ಮಂತ್ರ ಸಾಕು ನೀವು ಸಂಪತ್ತನ್ನು ಸುಲಭವಾಗಿ ಆಕರ್ಷಣೆಯನ್ನು ಮಾಡಬಹುದು ಅಂತ ಹೇಳ್ತಾ, ಆ ಮಂತ್ರ ಯಾವುದು, ಹಾಗೆ ಅದನ್ನು ಎಷ್ಟು ಬಾರಿ ಹೇಳ್ಕೊಬೇಕು, ಹಾಗೆ ವಾರಾಹಿ ತಾಯಿಯನ್ನು ಹೇಗೆ ಪೂಜಿಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾನಿವತ್ತು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೊಬೋದಾಗಿರುತ್ತೆ. ರಾಕ್ಷಸ ರಾಜ ಹಿರಣ್ಯಕಶ್ಯಪನನ್ನು ಕೊಂದ ನಂತರ ನರಸಿಂಹನನ್ನು ಸಮಾಧಾನಪಡಿಸಲು ದೇವತೆಯಾದ ವಾರಾಹಿ ಅಮ್ಮನನ್ನು ಸೃಷ್ಟಿ ಮಾಡಲಾಗುತ್ತೆ. ದೇವಿಯ ಭಗವಂತನ ಮಡಿಲಲ್ಲಿ ಕುಳಿತು ಅವನನ್ನು ಸಂತೈಸಿದ್ಲು. ಅದರ ನಂತರ ಅವರು ಸ್ವರ್ಗಕ್ಕೆ ಮರಳುತ್ತಾರೆ. ವಾರಾಹಿ ದೇವಿಯು ನರಸಿಂಹನನ್ನು ಶಾಂತಗೊಳಿಸಿದ ನಂತರ ತನ್ನನ್ನು ನಿಜವಾದ ಭಕ್ತಿಯಿಂದ ಪೂಜಿಸುವವರನ್ನು ಶಾಂತಗೊಳಿಸ್ತಾಳೆ. ವಾರಾಹಿ ಅಮ್ಮನ ನೋಟವು ಉಗ್ರವಾಗಿರಬಹುದು, ಆದರೆ ಅವಳ ಹೃದಯದಿಂದ ಮಗು. ಅವಳು ಯಾವಾಗಲೂ ತನ್ನ ಭಕ್ತರ ಬಗ್ಗೆ ಕರುಣೆ ಮತ್ತು ಪ್ರೀತಿಯಿಂದ ತುಂಬಿದ್ದಾಳೆ. ಶುದ್ಧ ಭಕ್ತಿ ಮತ್ತು ಹೃದಯದಿಂದ ಕೇಳಿದರೆ ಅವಳು ತನ್ನ ಭಕ್ತನ ಪ್ರತಿಯೊಂದು ಆಸೆಯನ್ನು ಪೂರೈಸ್ತಾಳೆ. ನೀವು ಯಾವುದೇ ಕೆಟ್ಟ ಉದ್ದೇಶಗಳನ್ನು ಹೊಂದಿದ್ರೆ ಅಥವಾ ಯಾರನ್ನಾದರೂ ಕೆಟ್ಟದಾಗಿ ಯೋಚಿಸ್ತಿದ್ರೆ ವಾರಾಹಿ ದೇವಿಯು ಅನುಗ್ರಹಿಸೋದಿಲ್ಲ. ಈ ಸಂದರ್ಭದಲ್ಲಿ ಅವಳನ್ನು ಪೂಜಿಸುವುದು ಕೆಲಸ ಮಾಡುವುದಿಲ್ಲ, ಮತ್ತು ಅವಳು ನಿಮ್ಮನ್ನೇ ಶಿಕ್ಷಿಸ್ತಾಳೆ. ಹೃದಯದಲ್ಲಿ ಒಳ್ಳೆಯವರು ಮತ್ತು ಯಾರಿಗೂ ಕೆಟ್ಟ ಉದ್ದೇಶವನ್ನು ಹೊಂದಿರದವರು ಮಾತ್ರ ಅವಳು ಆಶೀರ್ವಾದವನ್ನು ಮಾಡ್ತಾಳೆ. ಮಾಂತ್ರಿಕ ಮಂತ್ರವನ್ನು ಪಠಿಸುವ ಮೂಲಕ ನೀವು ವಾರಾಹಿ ದೇವಿಯನ್ನು ಹೇಗೆ ಪೂಜಿಸಬಹುದು ಎಂಬುದನ್ನು ಈ ಒಂದು ವಿಡಿಯೋ ಮೂಲಕ ನೀವು ತಿಳ್ಕೊಬೋದಾಗಿರುತ್ತೆ. ಈ ಒಂದು ಮಂತ್ರ ಸಾಕು ನಿಮ್ಮ ಆದಿಯಲ್ಲಿ ಬರುವಂಥ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತೆ ಮತ್ತು ನಿಮಗೆ ಎಲ್ಲ ರೀತಿಯ ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡುತ್ತೆ. ವಾರಾಹಿ ದೇವಿಯ ಫೋಟೋ ಅಥವಾ ನಿಮ್ಮ ಹೃದಯದಲ್ಲಿ ಭಕ್ತಿಯಿಂದ ಮನೆಯಲ್ಲಿ ಪೂಜಿಸಬಹುದು. ವಾರಾಹಿ ತಾಯಿಯನ್ನು ಫೋಟೋ ಇಟ್ಟೇ ಪೂಜಿಸಬೇಕು ಅಂತ ಏನೂ ಇಲ್ಲ. ನಿಮ್ಮ ಹೃದಯದಲ್ಲಿ ಒಂದು ಚಿಕ್ಕ ಸ್ಥಳವನ್ನು ಪ್ರೀತಿಯಿಂದ ಕೊಟ್ಟು ತಾಯಿಯನ್ನು ದೀಪಾರಾಧನೆ ಮೂಲಕ ನೀವು ಆರಾಧಿಸೋದ್ರಿಂದ ತಾಯಿ ನಿಮಗೆ ಒಲಿತಾಳೆ ಅಂತಲೇ ಹೇಳ್ಬೋದು. ಫೋಟೋನ ತಂದಿಡೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಹಾಗೆ ನೀವು ಫೋಟೋ ಇಟ್ಟು ಮಾಡ್ತೀನಿ ಅನ್ನೋರು ಕೂಡ ಆ ಫೋಟೋಗೆ ಹೂವಿನ ಅಲಂಕಾರ ಮಾಡಿ ಅದ್ರ ಮುಂದೆ ದೀಪವನ್ನು ಹಚ್ಚಿಟ್ಟು ದೇವರ ಮುಂದೆ ಕೂತು ನೀವು ಈ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಅಥವಾ ನೀವು ಫೋಟೋ ಇಡೋದಕ್ಕೆ ಮನೇಲಿ ಒಪ್ಪೋದಿಲ್ಲ ಅನ್ನೋದಾದರೆ ಒಂದು ದೀಪವನ್ನೇ ನೀವು ಸಪ್ರೇಟಾಗಿ ಅದಕ್ಕೆ ಅಂತಲೇ ದೀಪವನ್ನು ಇಡಬೇಕಾಗುತ್ತೆ. ಆ ದೀಪವನ್ನು ವಾರಾಹಿ ತಾಯಿ ಅಂತ ಅಂದ್ಕೊಂಡು ಆ ದೀಪಕ್ಕೇ ಹೂವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ. ಇನ್ನು ಹೂವೇನಾದರೂ ಸಿಕ್ಕಿಲ್ಲ, ನಮಗೆ ಹೂವು ಇಟ್ಟು ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನೀವು ಫೋಟೋನೂ ಇಡೋಕ್ಕಾಗ್ತಿಲ್ಲ ಅಂದರೆ ಕೂಡ ನೀವು ಇಮ್ಯಾಜಿನೇಷನ್ ಮಾಡ್ಕೊಬೋದಾಗುತ್ತೆ, ಅಂದರೆ ಕಲ್ಪಿಸ್ಕೊಳ್ಬೇಕಾಗುತ್ತೆ. ಇನ್ನು ತಾಯಿ ಪೂಜೆ ಹೇಗೆ ಮಾಡಬೇಕಾಗಿರುತ್ತೆ, ನೀವು ಮಣ್ಣಿನ ದೀಪಗಳನ್ನೇ ಕೂಡ ತಗೊಬೋದು. ಅದೇ ತುಂಬ ಶ್ರೇಷ್ಠವಾಗಿರುವಂಥದ್ದು. ಅದನ್ನು ತಗೊಂಡು ನೀವು ಚೌಕಾಕಾರದ ಸಣ್ಣ ಕಡು ನೀಲಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ಗಂಟು ಹಾಕ್ಕೊಳ್ಬೇಕು. ನಂತರ ನೀವು ಈ ಸಾಸಿವೆ ಗಂಟು ಬಟ್ಟೆಯನ್ನು ದೀಪದಲ್ಲಿ ಹಾಕಬೇಕು. ದೀಪವನ್ನು ಬೆಳಗಿಸೋದಕ್ಕೆ ಎಳ್ಳೆಣ್ಣೆಯನ್ನು ಉಪಯೋಗಿಸ್ಬೋದು ಅಥವಾ ಶುಂಠಿಯಿಂದ ತಯಾರಿಸಿರುವಂಥ ಎಣ್ಣೆಯನ್ನು ಬಳಸ್ಬೋದು. ಇದನ್ನು ನೀವು ಮನೆಯಲ್ಲೇ ಕೂಡ ಮಾಡ್ಕೊಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ಹಲಸಿನ ಹಣ್ಣು ಅಂದರೆ ಪ್ರಿಯವಾಗಿರೋದಂಥದ್ದು. ಹಾಗಾಗಿ ಹಲಸಿನ ಹಣ್ಣನ್ನು ಇಡೋದ್ರಿಂದ ವಾರಾಹಿ ತಾಯಿಗೆ ತುಂಬಾ ಸಂತೋಷ ಆಗುತ್ತೆ. ಪೂಜೆ ಮಾಡುವಾಗ ಹಲಸಿನ ಹಣ್ಣನ್ನು ವಾರಾಹಿ ತಾಯಿಯ ಫೋಟೋ ಮುಂದೆ ಅಥವಾ ದೀಪದ ಮುಂದೆ ಈ ನೈವೇದ್ಯವಾಗಿ ಇಟ್ಟು ಪೂಜಿಸಬೇಕಾಗುತ್ತೆ. ಹಲಸಿನ ಹಣ್ಣು ಸಿಕ್ಕಿಲ್ಲ ಅಂದರೆ ಬಿಳಿ ಕುಂಬಳಕಾಯಿಯನ್ನು ಇಟ್ಟು ಕೂಡ ಪೂಜಿಸಬಹುದಾಗಿರುತ್ತೆ. ಇನ್ನು ಅದನ್ನು ಬೇಯಿಸಿ ಅದನ್ನು ಅನ್ನದೊಂದಿಗೆ ಬೆರೆಸಿ ಜೊತೆಗೆ ಇಡೋದ್ರಿಂದ ಅದು ಕೂಡ ವಾರಾಹಿ ತಾಯಿಗೆ ಪ್ರಿಯವಾದ ನೈವೇದ್ಯವಾಗಿರುತ್ತೆ. ಹಾಗಾಗಿ ಈ ನೈವೇದ್ಯವನ್ನು ಇಟ್ಟು ನೀವು ಪೂಜಿಸಬೇಕಾಗುತ್ತೆ. ಇನ್ನು ವಾರಾಹಿ ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಈ ಒಂದು ಪೂಜೆಯನ್ನು ಪ್ರತಿ ಶನಿವಾರ ಪೂಜೆಯನ್ನು ಮಾಡಬೇಕಾಗುತ್ತೆ. ಪೂಜೆಯ ಸಮಯ ಬಂದು ಬೆಳಗ್ಗೆ 6ರಿಂದ ಸಂಜೆ 7ರವರೆಗೆ ಮಾಡ್ಬೋದಾಗಿರುತ್ತೆ. ಸಮಯ ಅನುಕೂಲ ಆಗಿಲ್ಲ ಅಂದರೆ ನೀವು ರಾತ್ರಿ 8ರಿಂದ 9ರವರೆಗೆ ಪೂಜೆಯನ್ನು ಸಹ ಮುಗಿಸ್ಬೋದು. ಆದ್ದರಿಂದ ಈ ಪೂಜೆಯನ್ನು ಸತತ 8 ವಾರಗಳವರೆಗೆ ಶನಿವಾರದಂದು ಮಾಡಬೇಕಾಗುತ್ತೆ. ಅದೇ ವಿಧಾನವನ್ನು ಬಳಸ್ಕೊಂಡು ನೀವು ಹತ್ತಿರ ಇರುವಂಥ ಯಾವುದಾದ್ರೂ ಶಕ್ತಿ ದೇವಿಗಳ ಅಥವಾ ವಾರಾಹಿ ತಾಯಿ ದೇವಸ್ಥಾನ ಇದ್ರೂ ಕೂಡ ಅಲ್ಲಿಗೆ ಹೋಗಿ ಬರ್ಬೋದು. ಇನ್ನು ಈ ವಾರಾಹಿ ತಾಯಿಯ ಪೂಜೆಯನ್ನು ಮಾಡೋದ್ರಿಂದ ಕೂಡ ನೀವು ಕಳ್ಕೊಂಡಿರುವಂಥ ಸಂಪತ್ತಾಗಿರ್ಬೋದು ಅಥವಾ ಕಳ್ಕೊಂಡಿರೋ ವಸ್ತುಗಳಾಗಿರ್ಬೋದು ಅಥವಾ ಚಿನ್ನವನ್ನು ಕೂಡ ಕಳ್ಕೊಂಡಿದ್ರೆ ನೀವು ಅದನ್ನು ಮತ್ತೆ ಪಡ್ಕೊಬೋದಾಗಿರುತ್ತೆ.
ಪೂಜೆಯು ನಿಮ್ಮ ಜೀವನದಲ್ಲಿ ಹೆಚ್ಚು ಧನಾತ್ಮಕ ಕಂಪನಗಳನ್ನು ಆಕರ್ಷಿಸುತ್ತೆ ಮತ್ತು ನೀವು ಸಾಕಷ್ಟು ಅವಕಾಶಗಳೊಂದಿಗೆ ಆಶೀರ್ವಾದವನ್ನು ಪಡ್ಕೊತೀರಾ. ನಿಮಗೆ ಯಾರಾದರೂ ಶತ್ರುಗಳು ಕಿರುಕುಳ ನೀಡ್ತಿದ್ರೆ ಈ ಪೂಜೆಯನ್ನು ಮಾಡೋದ್ರಿಂದ ನೀವು ಅದರಿಂದ ಮುಕ್ತರಾಗ್ತೀರಾ. ಹಾಗೆ ವಾರಾಹಿ ದೇವಿಯು ನಿಮ್ಮ ಮಾನಸಿಕ ಶಕ್ತಿಯನ್ನು ಕೂಡ ದಯಪಾಲಿಸ್ತಾಳೆ, ದುಃಖವನ್ನು ಕೊನೆಗೊಳಿಸ್ತಾಳೆ, ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂಪತ್ತನ್ನು ನೀಡ್ತಾಳೆ. ಇನ್ನು ಇದ್ರ ಜೊತೆಗೆ ವಾರಾಹಿ ತಾಯಿಯ ಮೂಲ ಹಣ ಮಂತ್ರವನ್ನು ಪಠಿಸೋದ್ರಿಂದ ನೀವು ವಾರಾಹಿ ದೇವಿಯನ್ನು ಪೂಜಿಸೋದಕ್ಕೆ ಪ್ರಾರಂಭಿಸಿದಾಗಿಂದ ಎಲ್ಲ ಹಣದ ಸಮಸ್ಯೆಗಳು ಕೂಡ ಅಂತ್ಯವನ್ನು ಕಾಣ್ತವೆ. ನೀವು ವಾರಾಹಿ ದೇವಿಯ ಆಶೀರ್ವಾದ ಪಡೆದಾಗ ನೀವು ಎಲ್ಲ ರೀತಿಯ ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ಎಲ್ಲವೂ ಕೂಡ ನಿಮ್ಮಿಂದ ದೂರ ಆಗುತ್ತೆ. ಇನ್ನು ನಾವು ನಿರ್ದಿಷ್ಟ ದೇವರು ಅಥವಾ ದೇವಿಗೆ ಸಂಬಂಧಿಸಿದ ಮಂತ್ರವನ್ನು ಜಪಿಸಿದಾಗ ಅದು ನಮ್ಮ ಪ್ರಾರ್ಥನೆಗೆ ಶಕ್ತಿಯನ್ನು ಕೂಡ ತುಂಬುತ್ತೆ. ಇನ್ನು ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಖಚಿತವಾದ ಉತ್ತರವನ್ನು ಕೂಡ ಅದು ನೀಡುತ್ತೆ ಅಂತಲೇ ಹೇಳ್ಬೋದು. ವಾರಾಹಿ ತಾಯಿಯ ಹಣದ ಮೂಲ ಮಂತ್ರ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನೀವು ಯಾವುದೇ ಕಾರ್ಯಕ್ಕೆ ಕೈ ಹಾಕಿದ್ರು ಕೂಡ ತುಂಬಾ ಯಶಸ್ಸನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು. ವಾರಾಹಿ ಅಮ್ಮನ ಹಣದ ಮೂಲ ಮಂತ್ರ ಬಂದು ಹೀಗಿದೆ: ಓಂ ಕ್ಲೀಂ ವಾರಾಹಮುಖಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನವಸಂಗರಿ ದಾನಂ ವರ್ಷಾಯ ಸ್ವಾಗ. ಓಂ ಕ್ಲೀಂ ವಾರಾಹಮುಖಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನವಸಂಗರಿ ದಾನಂ ವರ್ಷಾಯ ಸ್ವಾಗ. ಓಂ ಕ್ಲೀಂ ವಾರಾಹಮುಖಿ ಹ್ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನವಸಂಗರಿ ದಾನಂ ವರ್ಷಾಯ ಸ್ವಾಗ. ಈ ರೀತಿ ಮಂತ್ರವನ್ನು ನೀವು 108 ಬಾರಿ, ಕನಿಷ್ಠ ಅಂದರೂ 108 ಬಾರಿ ಪಠಿಸೋದು ಉತ್ತಮ. ಇನ್ನು ಸಮಯ ಇಲ್ಲ ಅನ್ನೋರು ಕೂಡ ಇದನ್ನು 3 ಬಾರಿನಾದರೂ ಪಠಿಸಬೇಕಾಗುತ್ತೆ. ವಾರಾಹಿ ದೇವಿಯನ್ನು ಪೂಜಿಸುವಾಗ ಅಥವಾ ಅವಳ ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ಮಂತ್ರವನ್ನು ಪಠಿಸೋದು ಉತ್ತಮ. ನಿಮ್ಮ ಹೃದಯದಲ್ಲಿ ಶುದ್ಧ ಭಕ್ತಿ ಇದ್ದರೆ ಅಥವಾ ನಿಮ್ಮ ಪ್ರಾರ್ಥನೆಯಲ್ಲಿ ಯಾರಿಗಾದರೂ ನಷ್ಟವಾಗದಿದ್ದರೆ ವಾರಾಹಿ ದೇವಿ ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಆಲಿಸ್ತಾಳೆ ಮತ್ತು ಉತ್ತರಿಸ್ತಾಳೆ, ಹಾಗೆ ನಿಮಗೆ ಅನುಗ್ರಹವನ್ನು ಕೂಡ ಮಾಡ್ತಾಳೆ ಅಂತ ಹೇಳ್ತಾ, ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ಮೊದಲೇ ಹೇಳಿದಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.